ಈಗ ಚಳಿಗಾಲ ಅಲ್ವಾ, ಕಫ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಅದರಲ್ಲೂ ಏಜ್ಡ್ ಪರ್ಸನ್ಗೆ ಉಸಿರಾಡಕ್ಕೆ ತುಂಬಾ ತೊಂದರೆ ಆಗ್ತಿದೆ. ಸೊ ಅದಕ್ಕೆ ಮನೆ ಮದ್ದು ಅಂತಂದ್ರೆ ನೀವು ಆಡು ಸೋಗೆ ಸೊಪ್ಪು ಅಂತ ಕೇಳಿರ್ಬೋದು. ಅದ್ರದ್ದು ಸ್ವರಸ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಜ್ಯೇಷ್ಠ ಮಧು ಆಗಿರ್ಬೋದು, ತುಳಸಿ ರಸ ಈ ತರ ಹಾಕಿ ಸ್ವಲ್ಪ ಸ್ವಲ್ಪ ಕುಡಿತಾ ಬಂದ್ರೆ ಬಿಸಿ ಕುಡಿದ್ರೂ ಒಳ್ಳೇದು, ಇಲ್ಲ ಅಂದ್ರೆ ಹಾಗೇನೆ ಕುಡಿದ್ರೂ ತೊಂದರೆ ಇಲ್ಲ. ಮತ್ತೆ ಬಿಸಿ ನೀರನ್ನ ಸಿಪ್ ಮಾಡ್ತಾ ಹೋಗುವಂತದ್ದು, ಮತ್ತೆ ಜೊತೆಗೆ ಸ್ಟೀಮ್ ತಗೊಳ್ಳೋದು. ಇದಿಷ್ಟನ್ನು ಫಾಲೋ ಮಾಡಿದ್ರೆ ಎಷ್ಟು ಮಾತ್ರೆಗಳನ್ನ ಅವಾಯ್ಡ್ ಮಾಡಿಸ್ತಾ ಬರ್ಬೋದು. ನ್ಯಾಚುರಲ್ ವೇ ನಲ್ಲಿ ಸರಿ ಹೋಗುತ್ತೆ. ಮತ್ತೆ ಪ್ರಾಣಾಯಾಮ ಅದಂತೂ ತುಂಬಾನೇ ಇಂಪಾರ್ಟೆಂಟ್. ನೀವು 15 ನಿಮಿಷ ಡೀಪ್ ಆಗಿ ಉಸಿರು ತಗೊಳ್ಳೋದು ಬಿಡೋದು, ಟೈಮ್ ನೋಡ್ಕೊಂಡು ಕರೆಕ್ಟ್ ಆಗಿ ಕೂತ್ಕೊಂಡು ಫಾಲೋ ಮಾಡಿದ್ರೆ ನಮ್ಮ ಲಂಗ್ ಕೆಪಾಸಿಟಿ ಹೆಚ್ಚಾಗ್ತಾ ಬರುತ್ತೆ. ಎಲ್ಲಾ ತರ ನೀವು ಚೆನ್ನಾಗಾಗ್ತೀರಿ. ಹಾಗೇನೆ ಮುದ್ರಾದಲ್ಲಿ ಅಸ್ತಮ ಮುದ್ರಾ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಇದ್ರ ಜೊತೆಗೆ ಅಗ್ನಿ, ಎರಡನ್ನು ಕಾಂಬಿನೇಷನ್ ಆಗಿ ಪ್ರಾಕ್ಟೀಸ್ ಮಾಡಿ. ಮುಂದಿನ ಸಂಚಿಕೆಗಳಲ್ಲಿ ನೀವು ಮುದ್ರಾದ ಜೊತೆಗೆ ನ್ಯೂಮರಾಲಜಿ ಹೇಳ್ಕೊಡ್ತೀನಿ. ಅಂದ್ರೆ ಮುದ್ರಾ ಜೊತೆಗೆ ನೀವು ಕೆಲವೊಂದು ಪರ್ಟಿಕ್ಯುಲರ್ ನಂಬರ್ ಅನ್ನ ಹಾಕೊಳ್ಳುವಂಥದ್ದು, ಅದರಲ್ಲಿ ಕೂಡ ಲಂಗ್ ಕೆಪಾಸಿಟಿ ಆಗಿರ್ಬೋದು, ಬೇರೆ ಇಶ್ಯೂಸ್ ಎಲ್ಲದಕ್ಕೂ ಸರಿ ಮಾಡೋ ತರ ಮಾಡ್ಕೊಡೋಣ. ಓಕೆನಾ?